ಈ ಪ್ರಾಜೆಕ್ಟ್ ಅನ್ನ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾನೆ. ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಎಂದಿನ ಸುದ್ದಿ. ನನ್ನ 32 ಎಕರೆ ಜಮೀನು ಕೊಡುತ್ತೇನೆ, ಸರ್ಕಾರ ಟೌನ್ಶಿಪ್ ಕೈ ಬಿಡುತ್ತಾ? ಯಾರದೋ ತಲೆ ಒಡೆದು ಸಂಪಾದಿಸಿದ ಆಸ್ತಿಯಲ್ಲ ಅದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪಾದಯಾತ್ರೆ ಸಂದರ್ಭದಲ್ಲಿ ಮಾತನಾಡಿದ ಯುವ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಬಿಡದಿಯಲ್ಲಿ ಮಾಡಲು ಹೊರಟಿರುವ ಭೂ ಸ್ವಾಧೀನವನ್ನು ಕೈಬಿಟ್ಟರೆ ನಾನು ನನ್ನ ಹೆಸರಿನಲ್ಲಿರುವ ಜಮೀನನ್ನು ಸರ್ಕಾರಿ ಶಾಲೆ ಅಥವಾ ಆಸ್ಪತ್ರೆ ಕಟ್ಟಿಸಲು ಕೊಡುತ್ತೇನೆ ಎಂದು ನಿಖಿಲ್ ಕುಮಾರಸ್ವಾಮಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಈ ಭಾಗದಲ್ಲಿ ಕುಮಾರಸ್ವಾಮಿ 100 ಎಕರೆ ಬೇನಾಮಿ ಆಸ್ತಿ ಹೊಂದಿದ್ದಾರೆ ಅಂತ ಸ್ಥಳೀಯ ಶಾಸಕ ಹೇಳಿದ್ದಾರೆ. ಕೇತಗಾನಹಳ್ಳಿ ಗ್ರಾಮದಲ್ಲಿ 1985ರಲ್ಲಿ ತಮ್ಮ ತಂದೆ ಜಾಗ ಖರೀದಿ ಮಾಡಿದ್ದಾರೆ. ಯಾರ ತಲೆಯನ್ನು ಹೊಡೆದು ಅದನ್ನು ಖರೀದಿ ಮಾಡಿಲ್ಲ. ಸಿನಿಮಾ ಹಂಚಿಕೆ ಮಾಡಿದ ದುಡ್ಡಲ್ಲಿ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ ಎಂದು ತಿಳಿಸಿದರು. ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಾಯಿ ಹೆಸರಿನಲ್ಲಿ 27 ಎಕರೆ, ನನ್ನ ಹೆಸರಿನಲ್ಲಿ 5 ಎಕರೆ ಜಾಗವನ್ನು ಈ ಭಾಗದಲ್ಲಿ ಖರೀದಿ ಮಾಡಿದ್ದೇವೆ. ನಮ್ಮ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿಲ್ಲ. ರೈತರಿಗೆ ಅನುಕೂಲ ಮಾಡಲು ಹಾಲಿನ ಉತ್ಪನ್ನಗಳ ಉತ್ಪಾದನೆಗೆ ಅದನ್ನು ಬಳಸಲು ಇಟ್ಟಿದ್ದೇವೆ. ಸರ್ಕಾರ ಈ ಭೂ ಸ್ವಾಧೀನವನ್ನು ಕೈಬಿಟ್ರೆ ನನ್ನ ಹೆಸರಿನಲ್ಲಿರುವ ಜಮೀನನ್ನು ಸರ್ಕಾರಕ್ಕೆ ಶಾಲೆ ಅಥವಾ ಆಸ್ಪತ್ರೆ ಕಟ್ಟಿಸಲು ಬಿಟ್ಟುಕೊಡುತ್ತೇನೆ ಎಂದರು. ಮಾತೆತ್ತಿದರೆ ಕುಮಾರಣ್ಣ ಕಾಲದಲ್ಲಿ ರೆಡ್ ಝೋನ್ ಆಯ್ತು ಅಂತಾರೆ. ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ ಅಂತ ಸಿಎಂ ಹೇಳುತ್ತಾರೆ. ಆದರೆ ದೇವನಹಳ್ಳಿಯಲ್ಲಿ ನಿಮ್ಮದೇ ಪಕ್ಷದ ಸಿಎಂ ಸಿದ್ದರಾಮಯ್ಯ ಡಿನೋಟಿಫಿಕೇಶನ್ ಮಾಡಿದ್ದಾರಲ್ಲವಾ, ಅವರು ಜೈಲಿಗೆ ಹೋದ್ರಾ ಎಂದು ನಿಖಿಲ್ ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ರು. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರಿಗೆ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಸ್ಟೇಟಸ್ ಬಗ್ಗೆ ಕೇಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಸಾಮಾನ್ಯ ಪ್ರಜೆಯಾಗಿ ಒಂದು ಮಾತನ್ನ ಹೇಳ್ತಾರೆ, ಈ ಪ್ರಾಜೆಕ್ಟ್ ನ ತತ್ಕ್ಷಣ ಈ ಕೂಡಲೇ ನನ್ನ ಸವಾಲನ್ನ ದಯಮಾಡಿ ಸ್ವೀಕಾರ ಮಾಡಬೇಕು ಇಲ್ಲಿರ್ತಕ್ಕಂಥ ಶಾಸಕರು. ನನ್ನ ಸವಾಲನ್ನ ದಯವಿಟ್ಟು, ಪಾಪ ನೀವು ಉತ್ತರ ಕೊಡೋದಿಲ್ಲ, ಕುಮಾರಣ್ಣವರ ಕುಟುಂಬವನ್ನ ನಿಂದನೆ ಮಾಡ್ತಕ್ಕಂಥದಕ್ಕೆ ಬಹಳ ಜನಕ್ಕೆ ಗುತ್ತಿಗೆ ಕೊಟ್ಟಿದ್ದೀರಿ. ಸಚಿವ ಸಂಪುಟ ರಚನೆ ಆಗಿಲ್ಲ, ನಾನು ಅರ್ಥ ಮಾಡ್ಕೊಳ್ತೇನೆ. ಪಾಪ ಸಚಿವ ಸಂಪುಟ ರಚನೆ ಆದ್ಮೇಲೆ ಬಹುಶಃ ಮುಖ್ಯಮಂತ್ರಿಗಳ ಪರವಾಗಿ ಎಷ್ಟು ಮಾತಾಡ್ತಾರೆ ಅವತ್ತು ಮಾತಾಡೋಣ, ಯೋಚನೆ ಮಾಡೋಣ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡ್ತೀನಿ. ಆದ್ರೆ ನನ್ನ ಸವಾಲು ಇಷ್ಟೇ, ನೇರವಾಗಿ ಹೇಳ್ತಾ ಇದ್ದೇನೆ. ಇವತ್ತೇನು GBIT ಅಂತಕ್ಕಂಥ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ, ಒಂದಷ್ಟು ಕಂಪನಿಗಳಿಗೆ, ಒಂದಷ್ಟು ಕಂಪನಿಯ ಮಾಲೀಕರಿಗೆ, ಒಂದಷ್ಟು ವ್ಯಕ್ತಿಗಳಿಗೆ ಹಣವನ್ನ ಮಾಡಿ ಅದರ ಮೂಲಕ ಕಮಿಷನ್ ನ ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ವ್ಯವಸ್ಥಿತವಾದಂತ ಸಂಚನ್ನ ರೂಪಿಸಿರ್ತಕ್ಕಂಥ ಈ ಭಾಗದ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ ನಿಖಿಲ್ ಕುಮಾರಸ್ವಾಮಿ ಹೇಳಲಿಕ್ಕೆ ಬಯಸ್ತಾರೆ, ಇವತ್ತು ನಮ್ಮ ತಾಯಿ ಹೆಸರಲ್ಲಿ, ನನ್ನ ಹೆಸರಲ್ಲಿ ಇರ್ತಕ್ಕಂಥ ಈ ಕೃಷಿ ಭೂಮಿ ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಾರೆ, ಬಹಳ ಜನ ವಿರೋಧಿಗಳು ಹೇಳ್ತಾರೆ, ಹಾಸನ್ನಿಂದ ಬಂದಿರೋರು, ರಾಮನಗರ ಜಿಲ್ಲೆಗೂ ಇವ್ರಿಗೂ ಸಂಬಂಧ ಇಲ್ಲ, ಹುಟ್ಟು ಸಾವು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡ್ತಾನೆ. ರಂಗನಾಥ ಸ್ವಾಮಿ ದೇವಾಲಯ ಅಂದ್ರೆ ನಮ್ ಕೈನಲ್ಲಿ ಇಲ್ಲ. ಯಾವುದೋ ಒಂದು ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಮನಗರ ಜಿಲ್ಲೆವರೆಗೂ ಹೇಳ್ಕೊಂಡ್ಬಂತು. ನಮ್ಮನ್ನ 40 ವರ್ಷದಿಂದ ಕೇವಲ ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನಮ್ಗೆ ಅತ್ಯಂತ ಪ್ರೀತಿ ಕೊಟ್ಟು, ಗೌರವ ಕೊಟ್ಟು, ನಮ್ಮ ಮೇಲೆ ಒಂದು ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದೀರಿ. ನಿಮ್ಮ ನಂಬಿಕೆಗೆ ಯಾವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬ, ದೇವೇಗೌಡರ ಕುಟುಂಬ ವಂಚನೆಯನ್ನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನನ್ನ ಸವಾಲು ಇಷ್ಟೇ, ನೇರವಾಗಿ ಹೇಳ್ತಾ ಇದ್ದೇನೆ. ಈ ಪ್ರಾಜೆಕ್ಟ್ ಅನ್ನ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ.
ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾನೆ. ಯಾರು ₹1 ದುಡ್ಡು ಕೊಡಬೇಡಿ. ಉಚಿತವಾದಂತ ಶಿಕ್ಷಣ ಕೊಡ್ತೇನೆ, ಉಚಿತವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತೇವೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಈ ಮಾತಿಗೆ ಬದ್ಧ. ನನಗಿರ್ತಕ್ಕಂಥವನು ಇವಾಗ ಸದ್ಯಕ್ಕೆ ಒಬ್ಬನೇ ಮಗ. ನಾನಾಗ್ಲಿ, ನನ್ನ ಮಗ ಆಗ್ಲಿ, ನಮ್ ತಂದೆ ಆಗ್ಲಿ, ನಿಮಗೆ ಈ ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಈ ಸವಾಲನ್ನ ಸ್ವೀಕಾರ ಮಾಡಿ. ನೀವು ಈ ಪ್ರಾಜೆಕ್ಟ್ ನ ಇಲ್ಲಿಂದ ಇಲ್ಲಿಗೆ ಕೈ ಬಿಟ್ಟಿದ್ದಾದ್ರೆ ಮತ್ತೆ ಪುನರ್ರಚಿಸ್ತೀನಿ. ಮಿಸ್ಟರ್ ಶಾಸಕರೇ, ಮಿಸ್ಟರ್ ಮುಖ್ಯಮಂತ್ರಿಗಳೇ, ನಿಖಿಲ್ ಕುಮಾರಸ್ವಾಮಿ ಸಾರ್ವಜನಿಕರ ಹಿತಾಸಕ್ತಿಗೆ, ನಮ್ಮ ರೈತರ ಮಕ್ಕಳವನ್ನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ನಮ್ಮ ಕೃಷಿ ಭೂಮಿಯಾಗಿ ನಾನು ಬದಲಾಗಿ ಇದು ನಮ್ಮ ಮಕ್ಕಳ ಹಾಗೂ ರೈತರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಂದು ಸಾರ್ವಜನಿಕರ ಹಿತಾಸಕ್ತಿಗೆ ಮೀಸಲಿಡ್ತಕ್ಕಂಥ ಕೆಲಸ ಮಾಡ್ತೇನೆ. ಇದು ನನ್ನ ಗಟ್ಟಿಯಾದಂತ ನಿಲುವು. ಪಾಪ ಹೇಳ್ತಾರೆ, ಅದೆಂತದೋ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು. ಅಯ್ಯೋ, ನಾನೇನಾದ್ರೂ ಡಿನೋಟಿಫಿಕೇಶನ್ ಮಾಡ್ಬಿಟ್ರೆ ನಾನ್ ಜೈಲ್ಗೆ ಹೋಗ್ಬಿಡ್ತೀನಿ, ನಾನ್ ಜೈಲ್ಗೆ ಹೋಗಕ್ ಇಷ್ಟಪಡೋದಿಲ್ಲ, ನಾನ್ಯಾಕಪ್ಪ ಡಿನೋಟಿಫಿಕೇಶನ್ ಮಾಡ್ಬೇಕು ಅಂತಾರೆ. ಅಲ್ಲ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದೇ ಆರವಳ್ಳಿಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರು, ಇದೇ ಮಾಗಡಿಯಲ್ಲಿ ಬಂದು ಭಾಷಣ ಮಾಡಿದ್ರು, ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಒಂದೇ ಮಾತು ಹೇಳಿದ್ರು, ನಿಮ್ಮ ಜಿಲ್ಲೆಯ ಮಗನಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಬಂದಿದೆ, ದಯವಿಟ್ಟು ನನಗೆ ಶಕ್ತಿ ತುಂಬಿಸಿ. ಯಾರ ಅಭ್ಯರ್ಥಿ ನಿಂತಿದ್ದಾನೆ ಅಂತಕ್ಕಂಥದ್ನ ನೋಡಕ್ ಹೋಗ್ಬೇಡಿ, ನನ್ನ ಮಗ ನೋಡ್ಕೊಂಡು ಓಟ್ ಹಾಕಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ, ದಯವಿಟ್ಟು. ಅದೆಂತದೋ ಪೆನ್ನು ಕೊಟ್ಟಾಯ್ತು, ಆಳೇನು ನಿನ್ ಕೈನಲ್ಲೇ ಇದೆಯಣ್ಣ. ಯಾರ ಪರವಾಗಿ ಅದನ್ನ ಈಗ ರುಜುವಾತ್ ಮಾಡೋದಕ್ಕೆ ನೀನು ಉಪಯೋಗ ಮಾಡ್ತೀಯ ಅಂತಕ್ಕಂಥದ್ದು ನಿನ್ ಮೇಲೆ ಬಿಟ್ಟಿರೋದು ಕಣಣ್ಣ. ರಿಯಲ್ ಎಸ್ಟೇಟ್ ನ ಕಂಪನಿಯ ಪರವಾಗಿ ಲಾಭ ಪಡಿತಕ್ಕಂಥದಕ್ಕೆ ರುಜುವಾತ್ ಮಾಡ್ತಿರೋ, ಅಥವಾ ರೈತರ ಎದೆ ಮೇಲೆ ನಿಂತು ಮರಣ ಶಾಸನವನ್ನು ಬರೀತಕ್ಕಂಥದಕ್ಕೆ ಅದನ್ನ ರುಜುವಾತ್ ಮಾಡ್ತಿರೋ, ಅಥವಾ ರೈತರನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ನಿಮ್ಮ ಸೈನನ್ನ ಉಪಯೋಗ ಮಾಡ್ತಿರೋ, ನಿಮಗ್ ಬಿಟ್ಟಿರ್ತಕ್ಕಂಥ ಪ್ರಶ್ನೆ.